ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನ ಬೀಜದಿಂದ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ತೆಂಗಿನ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, 1-2 ಹಸಿಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಜೀರಿಗೆ ಮೆಣಸು, ಸಾಸಿವೆ. ಮೊದಲಿಗೆ ಹಲಸಿನ ಬೀಜಗಳನ್ನು ಸ್ವಲ್ಪ ಹೀಗೆ ಜಜ್ಕೊಳ್ಬೇಕು. ಚೂರು ಪೆಟ್ಟಾದರೆ ಸಾಕು, ಇಲ್ಲಾಂದರೆ ಅದು ಹೊಟ್ಟೋ ಚಾನ್ಸ್ ಇರುತ್ತೆ. ಹಾಗಾಗಿ ಮೊಳಕೆ ಬಂದಿರೋದು ಬೇಡ, ನೋಡಿ ತೊಗೊಳ್ಬೇಕು. ಮತ್ತು ಹೀಗೆ ಕಟ್ಟಾಗಿದ್ದರೆ ಇದನ್ನೇನು ಜಜ್ಜೋದು ಬೇಡ, ಹಾಗೆ ಇಟ್ಕೊಳ್ಬೋದು. ಎಲ್ಲ ಬೀಜಗಳನ್ನು, ಇದು ಮೊಳಕೆ ಬಂದಿದೆ, ಇದು ಬೇಡ, ಸ್ವಲ್ಪ ಪೆಟ್ಟಾದರೆ ಸಾಕಾಗುತ್ತೆ. ಹೀಗೆ ಪ್ರತಿ ಬೀಜವನ್ನು ಜಜ್ಜಿ ಇಟ್ಕೊಳ್ಬೇಕು. ಹಲಸಿನ ಬೀಜಗಳನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಬೇಯಿಸ್ಕೊಳ್ತೀನಿ. ಕುಕ್ಕರಲ್ಲೇ ಬೇಯಿಸ್ಕೊಳ್ತೀನಿ ನಾನು. ನೀರು ಹಾಕ್ಕೊಳ್ತೀನಿ. 1-2 ವಿಸಲು ಬೇಯಿಸ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೇಯುವಾಗಲೇ ಉಪ್ಪು ಹಾಕಿದ್ರೆ ಚೆನ್ನಾಗಿ ಎಲ್ಲ ಕಡೆಗೆ ಹಿಡಿಯುತ್ತೆ. ಹಾಗಾಗಿ 1-2 ವಿಸಲು ಬರ್ಸ್ಕೊಳ್ತೀನಿ. ರುಬ್ಲಿಕ್ಕೆ ತೆಂಗಿನ ತುರಿ, ಸಾಸಿವೆ 1 ಸ್ಪೂನಷ್ಟು ಸಾಕು, ಜೀರಿಗೆ ಮೆಣಸು ಇಲ್ಲದೆ ಇದ್ದರೆ ಹಸಿಮೆಣಸು ಉಪಯೋಗಿಸ್ಕೊಳ್ಬೋದು. ಯಾವುದು ಹುರಿಯೋದು ಬೇಡ, ಹಾಗೇನೆ ರುಬ್ಬಿ ತಗೊಳ್ತೀನಿ. ರುಬ್ಬಿದ್ದಾಗಿದೆ, ತರಿಯಾಗಿ ರುಬ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. 2 ವಿಸಲ್ ಆಗಿದೆ. ಸಾಕು, ಇದು 1/4% ಬೆಂದರೆ ಸಾಕಾಗುತ್ತೆ. ಇದನ್ನೆಲ್ಲ ತೆಕ್ಕೊಳ್ತೀನಿ. ಬೇಯಿಸಿರೋ ಹಲಸಿನ ಬೀಜದಲ್ಲಿ ಹೀಗೆ ಸಿಪ್ಪೆ ತೆಕ್ಕೊಳ್ಬೇಕು. ಹಲಸಿನ ಬೀಜ ಮೊದಲೇ ತೆಕ್ಕೊಳ್ಬೋದು, ಆದರೆ ಬೇಯಿಸಿದ ಮೇಲೆ ಈಸಿಯಾಗಿ ಬರುತ್ತೆ ಅಂಥೇಳಿ ನಾನು ಬೇಯಿಸಿದ ಮೇಲೆ ತೆಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಜ್ಜಿರ್ತೀವಲ್ಲ, ಅಲ್ಲಿ ಓಪನ್ ಆಗಿರುತ್ತೆ, ಅಲ್ಲಿ ಹೀಗೆ ತೆಕ್ಕೊಳ್ಬೋದು. ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಾಗಿದೆ. ಇದಕ್ಕೀಗ ಒಗ್ಗರಣೆ ಹಾಕಿ ಪಲ್ಯ ಮಾಡ್ತೀನಿ. ಒಂದು ಪಾತ್ರೆ ತಗೊಂಡು ಎಣ್ಣೆ ಹಾಕ್ಕೊಳ್ತೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಳ್ತೀನಿ, ಜೀರಿಗೆ ಹಾಕ್ಕೊಳ್ತೀನಿ, ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಉದ್ದಿನಬೇಳೆ ಕಂದು ಬಣ್ಣಕ್ಕೆ ಬಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಹಲಸಿನ ಬೀಜ ವಾಯು ಅಲ್ವಾ, ಹಾಗಾಗಿ ಅದರ ವಾಯು ಅಂಶ ತಗ್ಗಿಸುತ್ತೆ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಸೇರಿಸಿ ಅಡುಗೆ ಮಾಡೋದ್ರಿಂದ ಅದರದ್ದು ವಾಯು ಅಂಶ ಕಡಿಮೆ ಆಗುತ್ತೆ. ಆವಾಗ ಅದರಲ್ಲಿರುವಂಥ ಒಳ್ಳೆಯ ಅಂಶಗಳು ಅಂದರೆ ನಾರಿನಾಂಶ, ಪ್ರೋಟೀನು, ವಿಟಮಿನ್ನು, ಕಬ್ಬಿಣಾಂಶ ಎಲ್ಲದೂ ನಮ್ಮ ದೇಹಕ್ಕೆ ಸಿಕ್ಕುತ್ತೆ. ಇದನ್ನು ನಾವು ಶೇಖರಣೆ ಮಾಡಿಟ್ಕೊಂಡು ಆಗಿಂದಾಗಿ ಅಡುಗೆ ಮಾಡೋಕ್ಕೆ ಬಳಸ್ಕೊಳ್ಬೋದು. ಈಗ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ 3 ಹಸಿಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಮಳೆ ಬರುವ ಹಾಗಿದೆ. ಮಳೆಗಾಲದಲ್ಲಿ ಈ ಥರದ ಅಡುಗೆಗಳನ್ನು ಮಾಡಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಅರಿಶಿನ ಹಾಕ್ಕೊಳ್ತೀನಿ. ನೀರುಳ್ಳಿ ಎಲ್ಲ ಒಂದು ಅರ್ಧ ಬೆಂದಿದೆ. ಈಗ ಕಡ್ದಿರೋ ಮಸಾಲೆಯನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಹಾಕಿ. ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ಬೇಕಾಗುತ್ತೋ. ಆವಾಗ ಹಲಸಿನ ಬೀಜ ಬೇಯುವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ, ಈಗ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ.
ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಇಷ್ಟ ಆಗಿದೆ. ಈಗ ಹಲಸಿನ ಬೀಜಗಳನ್ನು ಹಾಕ್ಕೊಳ್ತೀನಿ. ನಾನು ಇದನ್ನು ಹೆಚ್ಕೊಂಡಿದ್ದೀನಿ, ಸಿಪ್ಪೆ ಸುಲಿದ ಮೇಲೆ ಹೆಚ್ಕೊಂಡಿದ್ದೀನಿ. ಈ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ. ನಿಧಾನವಾಗಿ ಮಗ್ಸ್ಕೊಳ್ಬೇಕು, ಇಲ್ಲಾಂದರೆ ಹಲಸಿನ ಬೀಜ ಪುಡಿ ಆಗಿಬಿಡುತ್ತೆ. ಉಪ್ಪು ಖಾರ ಎಲ್ಲ ಕಡೆಗೆ ಹಿಡಿಯುವ ಹಾಗೆ ಮಗ್ಸ್ಕೊಳ್ಬೇಕು ನಿಧಾನವಾಗಿ. ಒಂದೆರಡು ನಿಮಿಷ ಬೇಯಲಿ. ಹೀಗೇನೆ 2 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ನಿಂಬೆ ಹುಳಿ ಹಿಂಡ್ತಾ ಇದ್ದೀನಿ. ಸಾಕು, ಸ್ಟವ್ ಆಫ್ ಮಾಡ್ಕೊಡ್ತೀನಿ. ಪಲ್ಯ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತೀನಿ. ಬಿಸಿ ಬಿಸಿಯಾದ ಹಲಸಿನ ಬೀಜದ ಪಲ್ಯ ರೆಡಿಯಾಗಿದೆ. ಇದು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಬೋದು. ಹಾಗೆ ದೋಸೆ, ಚಪಾತಿ, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯದ ಟೇಸ್ಟೇ ಬರುತ್ತೆ. ಇವತ್ತು ಈಸಿಯಾಗಿ ಹಲಸಿನ ಬೀಜದ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಹೈಪು, ಕಮೆಂಟ್ಗಳನ್ನು ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.